ಸಭಾಪತಿಯವರಿಗೆ ಈಗಾಗಲೇ ನನ್ನ ಸಹಪಾಠಿಗಳೆಲ್ಲರೂ ನವೀನ್ ಅವರು, ಪ್ರಸಾದ್ ಅವರು, ಕಿಶೋರ್ ಅವರು, ಪ್ರದೀಪ್ ಅವರು, ಹೇಮಲತಾ ಅವರು ಮತ್ತು ಕುಶಾಲಪ್ಪ ಅವರು ಎಲ್ಲರೂ ಈಗಾಗಲೇ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾರೆ. ಎಲ್ಲರೂ ಸೇರಿ ನನಗೆ ಆಗಿರ್ತಕ್ಕಂಥ ಅಕ್ಕುಚ್ಯುತಿ ವಿಚಾರದಲ್ಲಿ ಸಭಾಪತಿಗಳ ಗಮನಕ್ಕೆ ತರಬೇಕು, ಇದಕ್ಕೆ ಅವರು ಪರಿಹಾರ ಕೊಡಬೇಕು ಅನ್ನೋ ವಿಚಾರವನ್ನು ಈಗಾಗಲೇ ತಮಗೆಲ್ಲ ತಿಳಿಸಿದ್ದಾರೆ ಅಂತ ಕಾಣುತ್ತೆ. ಈಗ ನಾನು ಕೂಡ ಪರ್ಸನಲ್ ಆಗಿ ಬಂದು ಅವರನ್ನು ಕಾಣಬೇಕಾಗಿತ್ತು. ಅವರ ಅನುಪಸ್ಥಿತಿಯಲ್ಲಿ ಅವರ ಆಪ್ತ ಸಹಾಯಕರ ಕೈಯಲ್ಲಿ ಕೊಟ್ಟಿದ್ದೇವೆ. ಫೋನ್ನಲ್ಲೂ ಕೂಡ ಅವ್ರಿಗೆ ಮಾತಾಡಿದ್ದೇವೆ. ಅವ್ರಿಗೆ ತಕ್ಷಣ ಕ್ರಮ ಕೈಗೊಳ್ತೇನೆ ಅಂತಕ್ಕಂಥ ಮಾತನ್ನು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಫೋನ್ ಮೂಲಕ. ಅದಾದ ನಂತರ ಇದಕ್ಕೆ ಕಾರಣ ಏನು ಅಂತ ತಮಗೆ ಗೊತ್ತಿದೆ. ಒಂದು ಗಾದೆ ಮಾತನ್ನು ನಾನು ಹೇಳಿದ್ದೆ, ಆನೆ ಹೋಗುವಾಗ ನಾಯಿ ಬಗಳಿದ್ರೆ ಹೆದರುವರೇನು ಅಂತ. ಇದು ಸ್ವಲ್ಪ ಕಾಂಟ್ರವರ್ಷಿ ಆಗಿತ್ತು. ಅದನ್ನು ಸ್ವಂತಹ ಸಚಿವರೊಬ್ಬರು ಮೇಲೆ ಎಳ್ಕೊಂಡು ಮಾತಾಡಿದ್ದಾರೆ. ಅವರು ಇನ್ನೂ ಒಂದು ಸ್ಪಷ್ಟಪಡಿಸಿದ್ದಾರೆ, ಇದು ಆಗಬಾರ್ದಾಗಿತ್ತು ಅಂದಿದ್ರು ಆಗಿತ್ತು. ನಮ್ಮನ್ನು ನಾಯಿಗೆ ಹೋಲಿಕೆ ಮಾಡಿಬಿಟ್ಟು ನಮ್ಮ ಕ್ಷೇತ್ರಕ್ಕೆ ಬಂದಾಗ ಅವರಿಗೆ ನಾವು ಪದ್ಮಶ್ರೀ ಕೊಡಬೇಕಾಗಿತ್ತ. ಅಂದರೆ ದಿಗ್ಬಂಧನ ಹಾಕಿದ್ದು ಸರಿ, ಮಸಿ ಅಥವಾ ಇಂಕು ಚೆಲ್ಲಿದ್ದು ಸರಿ, ಮೊಟ್ಟೆ ಕಲ್ಲುಗಳಲ್ಲಿ ಒಡೆದಿದ್ದು ಸರಿ, ನಮ್ಮ ಉತ್ತರ ಇದೇನೇ, ಹೀಗೆ ಇರುತ್ತೆ ಅನ್ನೋದನ್ನು ಅವರು ಖಾತ್ರಿಪಡಿಸಿದ್ದಾರೆ, ಹೇಳ್ಕೊಂಡಿದ್ದಾರೆ. ಇದು ಕಾಂಗ್ರೆಸ್ನ ಗೂಂಡಾ ಸಂಸ್ಕೃತಿ ಮೊದಲಿಂದಲೂ ಇದೆ, ಈಗಲೂ ಮುಂದುವರೆದಿದೆ. ಅದಕ್ಕೆ ಸಾಕ್ಷಿಯಾಗಿ ಅವರು ಕೊಟ್ಟಿದ್ದಾರೆ. ನಾನು ಹೇಳ್ತೇನೆ, ಹಿರಿಯರು ಹೇಳಿದ್ದಾರೆ, ವಿರೋಧ ಪಕ್ಷದ ನಾಯಕನ ಸ್ಥಾನ ಎಂಥದ್ದು ಅಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷದ ನಾಯಕನ ಸ್ಥಾನ ಕಾವಲು ನಾಯಿ ಇದ್ದಂತೆ ಅಂತ ಹೇಳಿದ್ದಾರೆ. ಇದನ್ನು ನಾನು ನಾಯಿ ಎಂದಿದ್ದಾರೆ ಅಂತ ಹೇಳಬೇಕಾ? ಮಾನ್ಯ ಪ್ರಧಾನಮಂತ್ರಿಗಳು ಪಾರ್ಲಿಮೆಂಟ್ನಲ್ಲಿ ನಿಂತು ಮಾತಾಡುವಾಗ ಗೌರವಾನ್ವಿತ ಮಾನ್ಯ ಖರ್ಗೆಜಿಯವರು ನಿಮ್ಮ ಮನೆಯ ನಾಯಿಯೂ ಸ್ವಾತಂತ್ರ್ಯ ಇದರಲ್ಲಿ ಸತ್ತಿಲ್ಲ, ಹೋರಾಟದಲ್ಲಿ ಸತ್ತಿಲ್ಲ ಅಂತಾರೆ. ನಾಯಿ ಪದ ಬಳಕೆ ಮಾಡಿಲ್ವ ಅವರು? ಈ ದೇಶದ ಪ್ರಧಾನಿ ಮೋದಿ ಅವರು ವಿಷ ಸರ್ಪ, ಇದು ಅಪಾದನೆಯ ಗಾದೆನ ಏನಿದು ನೇರವಾಗಿ ಅಂತಾರೆ. ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ನಾನು ಕೂಡ ಚಡ್ಡಿ ಸುಡ್ತೇನೆ ಅಂದರು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರೊಟೆಸ್ಟ್ ಅನ್ನೋದು ಕೂಡ ಒಂದು ಅಂಗ. ಅದಕ್ಕೆ ವಿರುದ್ಧವಾಗಿ ಉತ್ತರ ಕೊಡೋ ರೀತಿಯಲ್ಲಿ ನಾನು ಮುಂದೆ 2 ಚಡ್ಡಿ ತಗೊಂಡೋಗಿ ಅವ್ರಿಗೆ ಕೊಟ್ಟ, ಅದು ಪ್ರೊಟೆಸ್ಟ್. ಅದು RSS ಚಡ್ಡಿ ಒರೆಸ್ಬಿಟ್ರು ಅವರು ಮನುವಾದಿಗಳು. ಮನುವಾದಿ ಅಂದರೆ ಏನು ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರೇ, ನಿಮಗೆ ಗೊತ್ತಾ? ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಈಗಲೂ ತಾಳ್ಮೆಯಿಂದ ಹೇಳ್ತಾ ಇದ್ದೀನಿ, ನನ್ನನ್ನು ಕೆಣಕಲಿಕ್ಕೆ ಹೋಗಬೇಡಿ. ನಾನು ಕೆಣಕಿದ್ರೆ ಕುಣಕದೇ ಬಿಡೋ ವ್ಯಕ್ತಿ ಅಲ್ಲ. ನಿಮ್ಮ ಉದ್ದಟತನ, ದರ್ಪ ನಿಮ್ಮಲ್ಲೇ ಇಟ್ಕೊಳ್ಳಿ, ನಮ್ಮ ತನಕ ಬರೋದು ಬೇಡ. ಅದನ್ನು ಕೆಲವರೆಲ್ಲ ವ್ಯಾಖ್ಯಾನ ಮಾಡ್ತಾರೆ, ದಲಿತರನ್ನು ದಲಿತರಿಂದ. ಇದು ದಲಿತರ ಪ್ರಶ್ನೆಯೇ ಅಲ್ಲ. ನನ್ನ ಹುಟ್ಟು ಆಕಸ್ಮಿಕ, ನಾನು ದಲಿತನಾಗಿರ್ಬೋದು, ನೀವು ಆಗಿರ್ಬೋದು, ಬೇರೆ ವಿಷಯ. ರಾಜಕಾರಣದ ವಿಚಾರ ಬಂದಾಗ ವಿಷಯಾಧಾರಿತಗಳೇ ಮುಖ್ಯ. ನೀವು ನಮ್ಮನ್ನು ಆ ರೀತಿ ನಿಂದಿಸಲಿಲ್ಲ ಅಂದರೆ ನಾವು ನಿಮ್ಮನ್ನು ನಿಂದಿಸುವಂಥ ಪ್ರಶ್ನೆ ಬರಲ್ಲ. ನೀವು ಮಂತ್ರಿ ಆಗಿದ್ದೀರಿ, ನಾನು ವಿರೋಧ ಪಕ್ಷದ ನಾಯಕನಾಗಿದ್ದೀರಿ, ನೀವು ನನ್ನ ಬಗ್ಗೆನೂ ಮಾತಾಡಬೇಕು, ನಾನು ತಮ್ಮ ಬಗ್ಗೆನೂ ಮಾತಾಡಬೇಕು. ಈ ದೇಶದ ಪ್ರಧಾನಿ ಬಗ್ಗೆ ನೀವು ಪ್ರಶ್ನೆ ಕೇಳಿ ತಪ್ಪೇನಿಲ್ಲ, ಆದರೆ ನಿಂದನೆಗಳು ಸರಿಯಾ? ಅದಕ್ಕೆ ನಾನು ಹೇಳುವಾಗ ಹೇಳಿದ್ದೇನೆ. ಬಸವಣ್ಣವರು, ಅಣ್ಣ ಬಸವಣ್ಣ ಒಂದು ಮಾತು ಹೇಳ್ತಾರೆ, ಏನೋ ಆನೆ ಏರಿ ಹೋದಡೆ
ಶ್ವಾನ ಬಗಳುವುದಲ್ಲದೆ ಕಚ್ಚುವುದೇ. ಶ್ವಾನ ಅಂದ್ರೇನು? ನಾಯಿ. ಇದು ವಚನ ಅಷ್ಟೇ. ಯಾಕೆ ಬಹಳಷ್ಟು ಜನರು ಬಹಳ ವ್ಯಾಖ್ಯಾನಗಳನ್ನು ಮಾಡಿದ್ದಾರೆ. ನಾಯಿ ಅಂದ ತಕ್ಷಣವೇ ಅದೊಂದು ಪ್ರಾಣಿ ಇರ್ಬೋದು. ನಾಯೇ ನಾರಾಯಣ, ನಾರಾಯಣ ಅಂತಾರೆ. ನನ್ನ ಹೆಸರು ನಾರಾಯಣ ಸ್ವಾಮಿನೇ, ಅದರಲ್ಲೆಲ್ಲ ಇದೆ. ಬಟ್ ಅದು ಏನು ಕೆಟ್ಟ ಪದ ಅಲ್ಲ. ವಿಷ ಸರ್ಪ ಅಂದರೆ ಕೆಟ್ಟ ಪದ, ದೇಶದ ಪ್ರಧಾನಿ. ಆದರೆ ಇಷ್ಟಕ್ಕೆ ನಿಲ್ಲಿಸ್ಕೊಳ್ತೇನೆ, ಇನ್ನೂ ಅವ್ರಿಗೆ ಅವಕಾಶ ಕೊಡ್ತೇನೆ. ನಿಮ್ಮ ಉದ್ದಟತನ, ನಿಮ್ಮ ದರ್ಪ ಪ್ರದರ್ಶನ ಬೇಡ. ನೀವೊಬ್ಬ ಸಚಿವರಾಗಿದ್ದೀರಿ, ನಿಮ್ಮ ಕೆಲಸ ನೀವು ನಾಜೂಕಿನಿಂದ ಮಾಡಿ. ಪದೇ ಪದೇ ನನ್ನನ್ನು ನೀವು ಚಡ್ಡಿ ಅಂದರೆ ನೀವು ಚಡ್ಡಿ ಇಲ್ಲದವರ ನೀವು. ನಿಮ್ಮ ಚಡ್ಡಿ ಭದ್ರ ಮಾಡ್ಕೊಳ್ಳಿ, ನಮ್ಮ ಚಡ್ಡಿ ಬಗ್ಗೆ ಆಮೇಲೆ ಮಾತಾಡಿರಂತೆ. ಇವೆಲ್ಲ ಸರಿಯಾದದ್ದಲ್ಲ ಅನ್ನೋ ಮಾತನ್ನು ತಮ್ಮ ಮೂಲಕ ಅವರಿಗೆ ಹೇಳ್ತೇನೆ. ಮುಂದುವರೆದು ಅದನ್ನೇ ಅವರು ಮುಂದುವರಿಸೋದಾದರೆ ನಿಮ್ಮ ಇದು ಏನು ಅಂತ ನಮಗೆ ಗೊತ್ತಾಯಿತು. ನಾನು ಹೇಳಿದ್ದೇನೆ, ಒಂದು ಸಮಯ ನಿಮ್ಮ ಹೆಸರು ಬಂತು, ಅನೇಕರು ಮಾತಾಡಿದ್ದಾರೆ ಅಂತಲೂ ಹೇಳಿದ್ದಾನೆ. ಪತ್ರಕರ್ತರು ಅವರ ಡ್ಯೂಟಿ ಮಾಡ್ತಾರೆ. ಅವರು ಯಾರು ಹೇಳಿ ಅಂತಾರೆ. ಆಯಿತು, ನಾನು ಒಂದಾಗಿ ಓದು ಅಲ್ಲಿ ಬಂದಿದ್ದರಿಂದ ನಿಮ್ಮ ಹೆಸರು ಬಂತು, ತಳಕಾಕೊಳ್ತು. ಆದಮೇಲೂ ಏನಾಯಿತು, ಹಿರಿಯರು ನಮಗೇನೋ ಹೇಳಿದ್ರು, ಆಯಿತು ಬಿಡಪ್ಪ, ನಿಮ್ಮ ಹೆಸರು ಬಂದಿದ್ದರಿಂದ ವಿಷಾದ ಮಾಡ್ತೇನೆ ಅಂದೆ. ಆದರೂ ನೀವು ಏನು ಪ್ರಶಸ್ತಿ ಕೊಡಬೇಕಾಗಿತ್ತು ಅಂದರೆ ಉದ್ದಟತನ ಮೆರೆದಿದ್ದೀರಿ. ನಿಮ್ಮ ಉದ್ದಟತನದಲ್ಲಿ ಅಂತ್ಯ ಆಗ್ತೀರಿ. ಧನ್ಯವಾದ. ಹೌದು, ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರು, ಅಶೋಕ್ ಅವರು, ನಮ್ಮ ಶಾಸಕ ಮಿತ್ರರೆಲ್ಲರೂ ಸೇರಿ ಅಲ್ಲಿ ಗುಲ್ಬರ್ಗ ಚಲೋ ಕಾರ್ಯಕ್ರಮ ಮಾಡಿದ್ದಾರೆ. ಈಗ ನಾನು ಕೂಡ ಹೋಗಲೇಬೇಕು. ಹೋಗಿ ಅಲ್ಲಿ ನಡೆದಿದ್ದೇನು ಅನ್ನೋದನ್ನು ಎಲ್ಲರ ಮುಂದೆ ನಾನು ಹೇಳಬೇಕಲ್ಲ. ನೋಡಿ, ಜೀವ ಬೆದರಿಕೆ ಅವ್ರು ಹಾಕ್ಬೋದು, ನನಗೆ ಹೆದರಿಕೆ ಇಲ್ಲ. ಆಗೋದೇನಿದೆ ಅದು ಆಗಲಿ. ಆಗೋಕ್ಕೆ ಅವ್ರಿಗೆ ಏನು ಮಾಡೋಕ್ಕಾಗ್ತಾರೋ ಮಾಡಲಿ. ನನ್ನ ಕಾರ್ಯಕರ್ತರು ಉತ್ತರ ಕೊಡ್ತಾರೆ ಇದಕ್ಕೆ. ನೀವು ಹೇಳಿದ್ದೀರಲ್ಲ, ನಾವು ಕಾರ್ಯಕರ್ತರನ್ನ ಬೀದಿಯಲ್ಲಿ ಓಡಾಡಕ್ಕೆ ಬಿಡಲ್ಲ ಅಂತ ಹೇಳಿದ್ದೀರಿ, BJP ಕಾರ್ಯಕರ್ತರನ್ನ. ಆದರೆ ನಾವು ಆ ರೀತಿ ಹೇಳಲ್ಲ, ಯಾಕಂದರೆ ಇದು ಪ್ರಜಾಪ್ರಭುತ್ವ. ನಿಮ್ಮ ಕಾರ್ಯಕರ್ತರು ಏನು ನಮ್ಮ ಕಾರ್ಯಕರ್ತರಿಗೆ ಭಯ ಬೀಳಬೇಕಾಗಿಲ್ಲ. ನಮ್ಮ ಕಾರ್ಯಕರ್ತರು ರೌಡಿಗಳಲ್ಲ, ಅವರು ದೇಶಭಕ್ತರು, ಸಂಘಟನೆಯಲ್ಲಿ ತೊಡಗಿಸ್ಕೊಂಡವರು. ಅವರು ನಿಮ್ಮ ವಿರುದ್ಧ ಕೆಲಸ ಮಾಡಲ್ಲ, ದೇಶದ ಪರ, ಪಕ್ಷದ ಪರ ಕೆಲಸ ಮಾಡ್ತಾರೆ. ನಮಗಾಗಿ ನೀವು ಹೆದರಬೇಕಾಗಿಲ್ಲ. ಆದರೆ ನೀವೇನು ಹೇಳಿದಿರಿ, ಓಡಾಡಕ್ಕೆ ಬಿಡಲ್ಲ ಅಂದರೆ ದರ್ಪ ಮೆರೆದಿದ್ದೀರಿ, ಗೂಂಡಾಗಿರಿ ಮೆರೆದಿದ್ದೀರಿ. ಇದಕ್ಕೆ ಉತ್ತರ ಕಾನೂನು ಕೊಡ್ತದೆ. ನಮ್ಮ ಕಾರ್ಯಕರ್ತರಲ್ಲ, ನಮ್ಮ ಕಾರ್ಯಕರ್ತರು ದೇಶಭಕ್ತದ ಕೆಲಸನ ಮಾಡ್ತಾರೆ. ಬಿಡುಗಡೆ ಆದ ಮೇಲೆ ರೋಡ್ ಶೋ ಮಾಡಿದ್ದಾರೆ ಮತ್ತು ಜೈಲಲ್ಲಿ ಆಚೆ ಬರಬೇಕಾದ್ರೆ ರೀಲ್ಸ್ ಮಾಡಿ ಬಂದಿದ್ದಾರೆ ಅಂತ ಇದನ್ನು 100 ಸಾರಿ ಹೇಳಿದ್ದೀವಿ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕೆಟ್ಟಿದೆ. ಪೊಲೀಸಿನವರು ಪಾಪ ಹೆದರ್ತಾರೆ. ನಾನು ಗುಲ್ಬರ್ಗಾಗೆ ಹೋದಾಗೂ ಹೇಳಿದ್ದೀನಿ, ಗುಲ್ಬರ್ಗ ರಿಪಬ್ಲಿಕ್ ಆಫ್ ಗುಲ್ಬರ್ಗ ಆಗಿದೆ ಹೊರತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಆಗಲಿ, ಈ ದೇಶದ ಕಾನೂನು ಅಲ್ಲಿ ಜಾರಿಯಲ್ಲಿಲ್ಲ. ಪ್ರತಿಯೊಂದು ಕಡೆ ಮಂತ್ರಿಗಳು ಹೇಳಿದ್ದೇ ಕಾನೂನು, ಈ ಸರ್ಕಾರ ನಡೆದಿದ್ದೇ ದಾರಿ. ಮೊನ್ನೆ ಕೂಡ ಏನು ಸಾಧನಾ ಸಮಾವೇಶ ಆಗಿದೆ ಅಂದರೆ ಅದು ಸರ್ಕಾರ ಮಾಡಿದ ಕೆಲಸಗಳ ಸಾಧನೆ ಆಗಬೇಕಾಗಿತ್ತು. ಅದು ಏನು ಮಾಡಿದ್ರು, ಕಾಂಗ್ರೆಸ್ನ ಸಮಾರಂಭ ಮಾಡಿದರು. ಅದಕ್ಕೆ ನಾವ್ಯಾರೂ ಹೋಗಲಿಲ್ಲ. ನಮ್ಮನ್ನು ಕರೆದಿದ್ರು, ನಾವು ಹೋಗಲಿಲ್ಲ. ಯಾಕೆ? ಅಲ್ಲಿ ನಡೆದಿದ್ದೇನು, ಯುದ್ಧದ ಬಗ್ಗೆ ಮಾತಾಡಿದರು. ಚೀಫ್ ಸೆಕ್ರೆಟರಿ ಅದು ಹೆಂಗೆ ಕುಳಿತಿದ್ರು ಅಲ್ಲಿ ನನಗೆ ಅರ್ಥ ಆಗಿಲ್ಲ. ಯಾಕಂದರೆ ಅದು ಕಾಂಗ್ರೆಸ್ ಕಾರ್ಯಕ್ರಮ ಆಗಿತ್ತು. ಅವ್ರಿಗೆ ಮುಜುಗರ ಆಗ್ತಿತ್ತು. ನಾವು ನೋಡ್ತಾ ಇದ್ವಿ ಟಿ ವಿನಲ್ಲಿ. ಇದು ಭಾರತ ದೇಶ, ಹಿಂದೂಸ್ತಾನದ ಬಗ್ಗೆ ನಾವು ಮಾತಾಡ್ತೀವಿ, ಅವರು ಪಾಕಿಸ್ತಾನದ ಬಗ್ಗೆ ಮಾತಾಡ್ತಾರೆ. ನಮ್ಮ ಪಾಕಿಸ್ತಾನ ಪಾಪ ಇಲ್ಲಿ ವ್ಯತೆಗೆ ಬಿದ್ದುಬಿಟ್ಟಿದ್ದಾರೆ ಕಾಂಗ್ರೆಸ್ನವರು. ಆದ್ದರಿಂದ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕೆಟ್ಟಿದೆ.
ಇವತ್ತು ರೇಪ್ ಮಾಡಿ ಮರ್ಡರ್ ಮಾಡಿದವರು ಬೇಲ್ ಸಿಕ್ಕಿದಾಗ ರೋಡ್ ಶೋ ಮಾಡ್ತಾರೆ ಅಂತಂದರೆ ಕಾನೂನು ಬದುಕಿದೆ ಅಂತ ಹೇಳ್ಬೇಕಾ? ಈ ಕಾಂಗ್ರೆಸ್ಸು ಉಸಿರಾಡ್ತಿದೆ, ಬದುಕಿದೆ, ಪಾಪ ಇನ್ನೂ ಬದುಕಿದೆ ಅಂತ ಹೇಳ್ಬೇಕಾ ನಾವು? ಕಾನೂನು ಬದಿಗಿಟ್ಟಿದ್ದಾರೆ. ಈ ಸರ್ಕಾರ ವ್ಯವಸ್ಥೆಯಲ್ಲಿ ಸಂಪೂರ್ಣ ಕೆಟ್ಟಿದೆ. ಇನ್ನು ಉಳಿದಿದ್ದನ್ನು ನಮ್ಮ ಜನ ತೀರ್ಮಾನ ಮಾಡಬೇಕಾಗಿದೆ, ಮಾಡ್ತಾರೆ. ಅದೇ ಸರ್, ಎಲ್ಲ ಒಂದು ಕಡೆ ಇದೇ ರೀತಿ ಮುಂದುವರಿತಾ ಇದ್ರೆ ಮತ್ತೆ ಎಲ್ಲಿ ಬೇರೆ ಇದೇ ರೀತಿ ಮಾಡೋಂಥವ್ರಿಗೆ ಪ್ರೊವೋಕ್ ಮಾಡ್ದಂಗೆ ನೋಡಿ ಆಗ್ತಿದೆ. ಇದು ಜನ ಹೆಂಗೆ ಸಹಿಸ್ಕೊಳ್ಬೇಕು ಇದನ್ನ? ಇದು ಜನರ ಪ್ರಶ್ನೆ ಬರೋದಿಲ್ಲ. ಕಾನೂನು ಇದನ್ನು ಕಟ್ಟಿ ಹಾಕಬೇಕು. ಇದನ್ನು ಹೊರಗಡೆ ಕೂಡ ಬಿಡಬಾರ್ದಾಗಿತ್ತು ಅವರು. ಅಂದಮೇಲೆ ಇನ್ನು ಮುಂದೆ ರೇಪು ಮರ್ಡ್ರು ಮಾಡಿ ಹೋದವರು ಇಷ್ಟ ಮೇಲೆ ಬೇಲ್ ತಗೊಂಡ್ಮೇಲೆ ಇಷ್ಟೊಂದು ಫ್ರೀ ಆಗಿರ್ಬೋದು ಅಂದರೆ ಇನ್ಮೇಲೆ ನಾಯಕತ್ವ ಅವರಿಗೆ ಕೊಡಬೇಕಾಗ್ಬೋದು ಕಾಂಗ್ರೆಸ್ನವರು. ಇನ್ನು ನಾಯಕರಾಗಿ ಹೊರಗಡೆ ಬರ್ತಾರೆ ಅವರು. ಇದುವರೆಗೂ ಅವ್ರು ಯಾರು ಅಂತ ಗೊತ್ತಿರಲಿಲ್ಲ. ರೇಪ್ ಮಾಡಿದವರು ಲೀಡ್ರ್ ಆಗ್ತಾರೆ, ಮರ್ಡ್ರ್ ಮಾಡಿದವರು ಲೀಡ್ರ್ ಆಗ್ತಾರೆ. ಇದಕ್ಕೆ ಹೊಣೆ ಕಾಂಗ್ರೆಸ್ ಆಗುತ್ತೆ.